ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MSA ಕನ್ನಡ ಲಾಗ್. ಕಾಳು ಸಾಂಬಾರು ಮಾಡೋದು ಯಾವ ರೀತಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬಿಸಿ ಮುದ್ದೆ ಅನ್ನಕ್ಕೆ ಒಳ್ಳೆ ಸಾಂಬಾರು, ರುಚಿಯಾದ ಮಸಾಲೆ ಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ಇಲ್ಲಿ ನೋಡೋಣ ಬನ್ನಿ. ಇಲ್ಲಿ ನಾವು ಒಣಗಿದ ಕಡಲೆಕಾಳು, ಒಣಗಿದ ಬಟಾಣಿ ಕಾಳು ರಾತ್ರಿ ನಾವು ನೆನೆಸಿಟ್ಕೊಳ್ಬೇಕು. ಬೆಳಿಗ್ಗೆ ಎದ್ದು ಸಾಂಬಾರು ಮಾಡೋಕ್ಕೆ ಚೆನ್ನಾಗಿರುತ್ತೆ. ಕುಕ್ಕರ್ಗೆ ನೆನೆಸಿದ ಕಾಳು, ಒಂದು ಈರುಳ್ಳಿ, ಒಂದೆರಡು ಟೊಮೊಟೊ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ನೀರು ಹಾಕಿ 3 ವಿಷಲ್ ಹಾಕಬೇಕು. 3 ವಿಷಲ್ ಹಾಕಿದಾಗ ನೋಡಿ ಈ ಥರ ರೆಡಿಯಾಗಿದೆ. ಕಾಳು ಚೆನ್ನಾಗಿ ಬೇಯಬೇಕು, ಬೆಂದಷ್ಟು ರುಚಿ ಚೆನ್ನಾಗಿರುತ್ತೆ. ನಾವು ಮಸಾಲೆಗೆ ಸ್ವಲ್ಪ ಈರುಳ್ಳಿ, ಟೊಮೊಟೊ, ಕಾಯಿ, ಒಂದು ಸ್ವಲ್ಪ ಕಡಲೆ, ಖಾರದ ಪುಡಿ, ಸಾಂಬಾರು ಪುಡಿ ಮತ್ತು ಇಷ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಿ. ನಂತರ ಈಗ ಅದನ್ನು ರುಬ್ಕೊಂಬಂದು ಒಗ್ಗರಣೆಗೆ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಅದು ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊತಾ ಇದ್ವಿ. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಉಪ್ಪು, ಅರಿಶಿಣ ಹಾಕ್ಕೊತಾ ಇದ್ವಿ. ಹಾಕೊಂಡು ಅದು ಬಾಡಿದ್ಮೇಲೆ ನಂತರ ಟೊಮೊಟೊ ಹಾಕ್ಕೊತಾ ಇದ್ವಿ. 2 ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಿ ಒಗ್ಗರಣೆಗೆ. ರುಬ್ಲಿಕ್ಕೆ ಒಂದು ಹಾಕ್ಕೊಂಡಿದ್ವಿ, ಒಗ್ಗರಣೆಗೆ 2 ಇಟ್ಕೊಂಡಿದ್ವಿ. ಮತ್ತು ಮಸಾಲೆ ಹೇಳಿದ್ವಲ್ಲ ಅದನ್ನು ಈ ಥರ ರುಬ್ಕೊಂಡು ಫುಲ್ ನೈಸು ರುಬ್ಕೋಬೇಕು. ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಬಾಡಿಸ್ಬೇಕು ಒಗ್ಗರಣೆಯ. ಆಮೇಲೆ ಮಸಾಲೆ ರುಬ್ಬಿಟ್ಕೊಂಡಿದ್ರನ್ನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆ ಸ್ವಲ್ಪ ಚೆನ್ನಾಗಿ ಬಾಡಬೇಕು. ಬಾಡಿದ್ಮೇಲೆ ಏನು ರುಬ್ಬಿಟ್ಕೊಂಡಿದ್ವಿ ಅದು ಮಸಾಲೆ ಹಾಕಿ ಅದನ್ನೊಂದು ಸ್ವಲ್ಪ ಹೊತ್ತು ಎಣ್ಣೆಲೆ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಬಾಡಿಸ್ಬೇಕು ಮಸಾಲೆ. ಆಮೇಲೆ ಏನು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸಾಂಬಾರಿಗೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿದ್ವಲ್ಲ ಅದೇ ಒಗ್ಗರಣೆಗೆ ಇದು ಬೇಯಿಸಿಟ್ಕೊಂಡಿರೋದನ್ನ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ಈರುಳ್ಳಿ, ಟೊಮೊಟೊ ಒಂದು ಸ್ವಲ್ಪ ಮ್ಯಾಶ್ ಆಗೋ ಥರ ಮಾಡ್ಕೊಂಡು ಮೇಲ್ಮೇಲೆ ಫುಲ್ ಕಾಳೆಲ್ಲ ಮ್ಯಾಶ್ ಆಗೋ ಥರ ಮಾಡಬಾರ್ದು, ಮೇಲ್ಮೇಲೆ ಅಷ್ಟೇ ಸ್ವಲ್ಪ ಮ್ಯಾಶ್ ಆಗಿ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಒಂದು ಮಸಾಲೆ ಹಾಕಿದ್ವಲ್ಲ ಅದಕ್ಕೆ ಈ ಕಾಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಬೇಕು. ಅದನ್ನು ಮತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು. ನಮ್ಮನೇಲಿ ನಾವು ಒಂದು 7 ಜನ ಲೆಕ್ಕಕ್ಕೆ ಮಾಡಿದ್ವಿ, ಅಷ್ಟು ನೀರು ಹಾಕ್ಕೊಂಡಿದ್ವಿ. ಈ ಕಡೆ ಮುದ್ದೆಗೂ ರೆಡಿ ಮಾಡ್ತಾಯಿದ್ವಿ. ಕಾಳಿ ಸಾಂಬಾರು ಜೊತೆ ಮುದ್ದೆ ಚೆನ್ನಾಗಿರುತ್ತೆ, ಹಾಗಾಗಿ ಮುದ್ದೆನೂ ರೆಡಿ ಮಾಡ್ಕೊತಾ ಇದ್ವಿ. ನೋಡಿ ಇಷ್ಟು ತಿಕ್ನೆಸ್ ಇದ್ದರೆ ಸಾಕು, ಸಾಂಬಾರು ಚೆನ್ನಾಗಿರುತ್ತೆ. ನಾವು ಇಷ್ಟು ನೀರು ಹಾಕ್ಕೊಂಡಿದ್ವಿ. ನೋಡಿ ಈ ಥರ ಸಾಂಬಾರು ಕುದ್ಮೇಲೆ ಈ ಥರ ರೆಡಿಯಾಗಿದೆ. ಈಗ ಅನ್ನದ ಜೊತೆ ಹಾಕ್ಕೊಂಡು ಟೇಸ್ಟ್ ತುಂಬ ಚೆನ್ನಾಗಿತ್ತು. ಈ ಥರ ಮಾಡ್ಕೊಳ್ಳಿ, ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.